ಹಾಯ್ ಹಲೋ SMP ಬ್ಲಾಗ್ ಇನ್ ಕನ್ನಡ. ನೀವೆಲ್ಲರೂ ಕೂಡ ಶುಭೋದಯ. ಎಲ್ಲರಿಗೂ ಕೂಡ ಈ ದಿನ ಹೊಸ ಸುದ್ದಿಯನ್ನು ಹೇಳಬೇಕು ಅಂತ ಹೊರಟಿದ್ದೀನಿ. ಏನಪ್ಪ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಇವತ್ತಿನ ಹೊಸ ವಿಚಾರ ಏನಪ್ಪ ಅಂದರೆ ಪ್ರತಿಯೊಬ್ಬ ಮಕ್ಕಳು ಅಂದರೆ 5th ಓದುವಂಥ ಪ್ರತಿಯೊಂದು ಮಕ್ಕಳ ವಸತಿ ಶಾಲೆಯ ರಿಸಲ್ಟ್ ಪ್ರಕಟವಾಗಿದೆ. ಮಾರ್ಚ್ 8, 2025ನೇ ದಿನವಾಗಿರುವುದರಿಂದ ಈ ದಿನ ಎಲ್ಲ ಪರೀಕ್ಷೆ ಅಂದರೆ ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಅಂಬೇಡ್ಕರ್ ವಸತಿ ಶಾಲೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಇಂತಹ ವಸತಿ ಶಾಲೆಗಳ ಒಂದು ಪ್ರವೇಶ ಪರೀಕ್ಷೆಯ ಜಿಲ್ಲಾವಾರು ರಿಸಲ್ಟ್ ಈ ದಿನ ಪ್ರಕಟವಾಗಿದೆ. ಪ್ರತಿಯೊಬ್ಬರು ಕೂಡ ಈ ರಿಸಲ್ಟನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅಂದರೆ ನೀವು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಲಿಂಕನ್ನು ಓಪನ್ ಮಾಡಿ. ಲಿಂಕನ್ನು ಓಪನ್ ಮಾಡಿದಾಗ ನೀವು ಫಸ್ಟ್ ಲಿಂಕ್ ಎಲ್ಲಿರುತ್ತೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕ್ ಇರುತ್ತೆ. ನನ್ನ ಚಾನಲನ್ನು ಓಪನ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗ್ಬಿಟ್ಟು ಲಿಂಕನ್ನು ಓಪನ್ ಮಾಡಿ. ಆಗ ರಿಸಲ್ಟ್ ನೋಡುವುದು ಹೇಗಪ್ಪ ಅಂದರೆ ನೀವು ನಿಮ್ಮ ಅಡ್ಮಿಷನ್ ಟಿಕೆಟನ್ನು ಎತ್ಕೊಂಡು ಆ ಅಡ್ಮಿಷನ್ ಟಿಕೆಟ್ನಲ್ಲಿರ್ತಕ್ಕಂಥ ರೋಲ್ ನಂಬರನ್ನು ಕೇಳುತ್ತೆ. ಅದು ಫಸ್ಟ್ ಏನು ಕೇಳುತ್ತೆ, ಜಿಲ್ಲೆ ಕೇಳುತ್ತೆ. ಇಡೀ ಕರ್ನಾಟಕದಾದ್ಯಂತ ಎಲ್ಲ ವಸತಿ ಶಾಲೆಗಳ ರಿಸಲ್ಟು ಕೂಡ ಅನೌನ್ಸ್ ಆಗಿರೋದ್ರಿಂದ ಫಸ್ಟ್ ಜಿಲ್ಲೆಯನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಜಿಲ್ಲೆ ದಾವಣಗೆರೆ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಆಗಿರ್ಬೋದು. ಈಗ ನಿಮ್ಮದು ಯಾವ ಡಿಸ್ಟಿಕ್ ಇರುತ್ತೋ ಆ ಡಿಸ್ಟಿಕ್ಕನ್ನು ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ತಾಲೂಕು ಯಾವ್ದು ಬರುತ್ತೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ತಾಲೂಕು ಬಂದಾದಮೇಲೆ ನಿಮ್ಮ ರೋಲ್ ನಂಬರನ್ನು ಕೇಳುತ್ತೆ. ರೋಲ್ ನಂಬರ್ ಆದಮೇಲೆ ನಿಮ್ಮ ಆಧಾರ್ ನಂಬರನ್ನು ಕೇಳುತ್ತೆ. ಆಧಾರ್ ನಂಬರ್ ಆದಮೇಲೆ ಬರ್ತ್ ನಂಬರನ್ನು ಕೇಳ್ಬೋದು, ಕೇಳದೇ ಇರ್ಬೋದು. ಬರ್ತ್ ನಂಬರ್ ಕೇಳಿಲ್ಲ ಅಂದರೆ ನಿಮ್ಮ ರೋಲ್ ನಂಬರ್ ಮತ್ತು ಆಧಾರ್ ನಂಬರನ್ನು ಹೊಡೆದ್ಬಿಟ್ಟು ನೀವು ರಿಸಲ್ಟ್ ಆವಾಗ ನಿಮಗೆ ಬರುತ್ತೆ. ನಿಮ್ಮ ರಿಸಲ್ಟ್ ಏನಾಗಿದೆ, ನೀವು ಸೆಲೆಕ್ಟ್ ಆಗಿದ್ದೀರೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಈ ದಿನ ಹೊಸ ನ್ಯೂಸ್ ಅಂದರೆ ಹೊಸ ಒಂದು ಪರೀಕ್ಷೆಯ ಫಲಿತಾಂಶವನ್ನು ಎಲ್ಲರೂ ನೋಡಿ, ನೀವು ಎಲ್ಲರೂ ಕೂಡ ಪಾಸಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಸಿಹಿ ಸುದ್ದಿ ಸಿಗಲಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಎಲ್ಲರೂ ಇನ್ನೊಮ್ಮೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಈ ಲಿಂಕನ್ನು ಓಪನ್ ಮಾಡಿ ನಿಮ್ಮ ಫಲಿತಾಂಶವನ್ನು ನೋಡಿಕೊಳ್ಳಿ. ಥ್ಯಾಂಕ್ ಯು.